ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಒಂದು ಬ್ಲಾಗ್ಗೆ ಗೂಗಲಿಂದ ಟ್ರಾಫಿಕ್ ಬರಬೇಕು ಅಂತಂದರೆ ಎಸ್ ಸಿ ಒ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ ಸಿ ಒನ ನಾವು ಏನಂತಂದರೆ 3 ಟೈಪಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಆನ್ ಪೇಜ್ ಎಸ್ ಸಿ ಒ, ಆಫ್ ಪೇಜ್ ಎಸ್ ಸಿ ಒ, ಇನ್ನೊಂದು ಟೆಕ್ನಿಕಲ್ ಎಸ್ ಸಿ ಒ ಅಂತ. ಸೊ ಆನ್ ಪೇಜ್ ಎಸ್ ಸಿ ಒ, ಆಫ್ ಪೇಜ್ ಎಸ್ ಸಿ ಒ ಬಗ್ಗೆ ತುಂಬ ಒಂದು ವೀಡಿಯೋಸ್ಗಳಲ್ಲಿ ನಾನು ಮಾತಾಡಿದ್ದೀನಿ. ಸೊ ಟೆಕ್ನಿಕಲ್ ಎಸ್ ಸಿ ಒ ಬಗ್ಗೆ ನಾನು ಜಾಸ್ತಿ ಅಂದರೆ ವೀಡಿಯೋಸ್ನ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೆಕ್ನಿಕಲ್ ಎಸ್ ಸಿ ಒ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಟೆಕ್ನಿಕಲ್ ಎಸ್ ಸಿ ಒನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಬ್ಲಾಗ್ ಏನಾಗುತ್ತೆ ಅಂತಂದರೆ ಒಂದು ಟೆಕ್ನಿಕಲಿ ಸೆಟ್ ಆಗಿಬಿಡುತ್ತೆ. ಸೊ ಗೂಗಲ್ ಕಡೆಯಿಂದ ಆವಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಬ್ಲಾಗ್ಗೆ ಏನಾಗುತ್ತೆ, ಟ್ರಾಫಿಕ್ ಬರೋದಕ್ಕೆ ಶುರುವಾಗುತ್ತೆ. ಹಾಗಂತಂದರೆ ಆ ಟೆಕ್ನಿಕಲ್ ಎಸ್ ಸಿ ಒದಲ್ಲಿ ಏನೇನೆಲ್ಲ ಪಾಯಿಂಟ್ಸ್ ಬರುತ್ತೆ, ಸೊ ಆ ಟೆಕ್ನಿಕಲ್ ಎಸ್ ಸಿ ಒನ ನಾವು ಯಾವ ಥರ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನೊಂದು ಲಿಸ್ಟ್ ಮಾಡಿದ್ದೀನಿ. ಸೊ ಟೆಕ್ನಿಕಲ್ ಎಸ್ ಸಿ ಒ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ಒಂದೊಂದಾಗಿ. ಸೊ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಏನಂತಂದರೆ ಎಸ್ ಸಿ ಒ ಅಂದರೆ ಏನಂತ ಗೊತ್ತಿದೆ ಸೊ ಎಲ್ರಿಗೂ. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್. ಸೊ ನಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟನ್ನು ನಮ್ಮ ಒಂದು ಸರ್ಚ್ ರಿಸಲ್ಟ್ಸಲ್ಲಿ ಬರೋ ಥರ, ಅಂದರೆ ಗೂಗಲ್ ಆಗಿರ್ಬೋದು, ಯಾವುದೇ ಒಂದು ಸರ್ಚ್ ಇಂಜಿನ್ನಲ್ಲಿ ಬರೋ ಥರ ನಾವು ಆಪ್ಟಿಮೈಸ್ ಮಾಡೋದಕ್ಕೆ ಎಸ್ ಸಿ ಒನ ಯೂಸ್ ಮಾಡ್ತೀವಿ. ಸೊ ಅದನ್ನು ಎಸ್ ಸಿ ಒ ಅಂತ ಕೂಡ ನಾವು ಕರಿತೀವಿ. ಸೊ ನೆಕ್ಸ್ಟು ಒಂದು ಟೆಕ್ನಿಕಲ್ ಎಸ್ ಸಿ ಒದಲ್ಲಿ ಒಂದು ಬರುವಂಥ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಒಂದು ಎಸ್ ಸಿ ಒ ಫ್ರೆಂಡ್ಲಿ ಆಗಿರುವಂಥ ಒಂದು ವರ್ಡ್ ಪ್ರೆಸ್ ಥೀಮನ್ನು ಚೂಸ್ ಮಾಡುವಂಥದ್ದು. ಸೊ ಯಾಕಂತಂದರೆ ಫಸ್ಟ್ ಬರೋದೇ ಥೀಮ್. ಸೊ ನಮ್ಮ ಒಂದು ಬ್ಲಾಗ್ ಅಥವಾ ಒಂದು ವೆಬ್ಸೈಟಲ್ಲಿ. ಸೊ ಅದನ್ನು ನಾವು ಒಂದು ಎಸ್ ಸಿ ಒ ಫ್ರೆಂಡ್ಲಿ ಇರುವಂಥ ಒಂದು ಥೀಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದ ಮೇಲೆ ಅದನ್ನು ನಾವು ಏನಂತಂದರೆ ಒಂದು ಲೈಟ್ ವೇಟ್ ಇರುವಂಥ ಒಂದು ಥೀಮನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಆಸ್ಟ್ರಾ ಆಗಿರ್ಬೋದು, ಜನರೇಟ್ ಪ್ರೆಸ್ ಆಗಿರ್ಬೋದು, ನೀವು ಆಗಿರ್ಬೋದು. ಸೊ ಇದೆಲ್ಲ ಏನಂತಂದರೆ ನಾವು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು. ಸೊ ನೀವು ಆಲ್ಮೋಸ್ಟ್ ಎಲ್ಲರೂ ಜನರೇಟ್ ಪ್ರೆಸ್ ಯೂಸ್ ಮಾಡ್ತಾರೆ, ಆಸ್ಟ್ರಾ ಯೂಸ್ ಮಾಡ್ತಾರೆ, ನೀವು ಕೂಡ ಯೂಸ್ ಮಾಡ್ತಾರೆ. ಸೊ ಅದು ಇವೆಲ್ಲ ಏನಪ್ಪ ಅಂತಂದರೆ ಒಂದು ಲೈಟ್ ವೇಟ್ ಅಂತಲೇ ಹೇಳ್ತೀವಿ ನಾವು. ಸೊ ಇದು ನಾವು ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಇನ್ಸ್ಟಾಲ್ ಆ್ಯಂಡ್ ಎಸ್ ಸಿ ಒ ಪ್ಲಗಿನ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ಎಸ್ ಸಿ ಒ ಪ್ಲಗಿನ್ ಯೂಸ್ ಮಾಡೇ ಮಾಡ್ತೀವಿ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಯೋಸ್ಟ್ ಎಸ್ ಸಿ ಒ ಇದೆ, ಅದೇ ರೀತಿ ರ್ಯಾಂಕ್ ಮ್ಯಾಥ್ ಎಸ್ ಸಿ ಒ ಇದೆ. ಸೊ ನಾವು ಅದನ್ನು ಅಂದರೆ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾಕೆ ಇನ್ಸ್ಟಾಲ್ ಮಾಡ್ಕೋಬೇಕಪ್ಪ ಅಂತಂದರೆ ಮೆಟಾ ಟ್ಯಾಗ್ಸ್ ಆಗಿರ್ಬೋದು, ಎಕ್ಸ್ ಎಮ್ ಎಲ್ ಆಗಿರ್ಬೋದು, ಅದೇ ರೀತಿ ಸೈಟ್ ಮ್ಯಾಪ್ಸ್ ಆಗಿರ್ಬೋದು, ನೆಕ್ಸ್ಟು ಸ್ಕೀಮಾ ಮಾರ್ಕಪ್ ಆಗಿರ್ಬೋದು. ಸೊ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಯೂಸ್ ಆಗೋದು ಏನಪ್ಪ ಅಂತಂದರೆ ಎಸ್ ಸಿ ಒ ಪ್ಲಗಿನ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋದಪ್ಪ ಅಂತಂದರೆ ಎಸ್ ಸಿ ಒನ ನೀಟಾಗಿ ನಮ್ಮ ಒಂದು ಬ್ಲಾಗ್ ಅಥವಾ ನಮ್ಮ ಒಂದು ಬ್ಲಾಗ್ ಪೋಸ್ಟ್ಗೆ ನಾವು ನೀಟಾಗಿ ಮಾಡ್ಬೋದು. ಸೊ ನೆಕ್ಸ್ಟು ಬರೋದೇನಪ್ಪ ಅಂತಂದರೆ ಆಪ್ಟಿಮೈಸ್ ದ ಸ್ಪೀಡ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಥವಾ ನಮ್ಮ ಒಂದು ಬ್ಲಾಗ್ದು ಸ್ಪೀಡನ್ನು ನಾವು ಆಪ್ಟಿಮೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ಏನಾಗುತ್ತಪ್ಪ ಅಂತ ಸ್ಲೋ ಓಪನ್ ಆಗುತ್ತೆ. ಸೊ ಕೆಲವೊಂದು ಸರಿ ಓಪನ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ಏನಾಗುತ್ತಪ್ಪ ಅಂತಂದರೆ ಕ್ಲಿಕ್ ಮಾಡಿರುವಂಥ ನಮ್ಮ ವಿಸಿಟರ್ಸ್ ಏನು ಹೇಳ್ತಾರಪ್ಪ, ಸೊ ಓಪನ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಒಂದು ಓಪನ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಒಂದು ಸ್ಪೀಡನ್ನು ಆಪ್ಟಿಮೈಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಫಾಸ್ಟಾಗಿ ಓಪನ್ ಆಗುತ್ತೆ. ಸೊ ಫಾಸ್ಟಾಗಿ ಓಪನ್ ಆಯ್ತು ಅಂತಂದರೆ ಏನಾಗುತ್ತೆ, ಟ್ರಾಫಿಕ್ ಕೂಡ ಹಂಗೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದರಲ್ಲಿ ನಾವು ಏನೇನು ಮಾಡ್ಬೋದು ಅಂತಂದರೆ, ನಮ್ಮ ಇಮೇಜಸ್ಗಳನ್ನು ನಾವು ಹಾಕಿರ್ತೀವಿ ಅಂದ್ಕೊಳ್ಳಿ. ಸೊ ಇಮೇಜಸ್ಗಳು ಏನಪ್ಪ ಅಂದರೆ ಎಚ್ ಡಿ ಇಮೇಜಸ್ ಇರೋದ್ರಿಂದ ಏನಾಗುತ್ತೆ, ಫೈಲ್ ದೊಡ್ಡದಿರಿಂದ ಏನಾಗುತ್ತೆ, ಪೋಸ್ಟ್ ಕೂಡ ದೊಡ್ಡದಾಗುತ್ತೆ. ಸೊ ಆವಾಗ ಏನಾಗುತ್ತೆ, ಅದನ್ನು ನಾವು ಇಮೇಜಸನ್ನು ಕಂಪ್ರೆಸ್ ಮಾಡಿ ಏನು ಮಾಡಿದ್ವಿ ಅಂತಂದರೆ ಹಾಕಿದ್ವಿ ಅಂತಂದರೆ 100% ಆಗಿ ಸ್ಪೀಡ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಪ್ಲಗಿನ್ಸ್ ಬರುತ್ತೆ. ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಮೇಜ್ ಗಿಪಿ ಅಂತ ಬರುತ್ತೆ. ಸೊ ಶಾರ್ಟ್ ಪಿಕ್ಸೆಲ್ ಅಂತ ಬರುತ್ತೆ. ಸೊ ಅದನ್ನು ಪ್ಲಗಿನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಕ್ಯಾಶಿಂಗ್ ಪ್ಲಗಿನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಸೊ WP ರಾಕೆಟ್ ಆಗಿರ್ಬೋದು, ಅದೇ ರೀತಿ W3 ಟೋಟಲ್ ಸ್ಯಾಚ್ ಆಗಿರ್ಬೋದು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಫಿಫ್ತ್ ಪಾಯಿಂಟ್ ಅಂದರೆ ಸ್ಟೆಪ್ 4ಅಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೊಬೈಲ್ ಫ್ರೆಂಡ್ಲಿ ಆಗೋ ಥರ ಮಾಡಬೇಕು ಕಂಪಲ್ಸರಿಯಾಗಿ. ಸೊ ಏನಾಗುತ್ತೆ, ನಮ್ಮ ಒಂದು ಯೂಸರ್ಸು ಜಾಸ್ತಿ ಜನ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರನ್ನು ಯಾರೂ ಯೂಸ್ ಮಾಡಲ್ಲ. ಸೊ ಜಾಸ್ತಿ ಜನ ಏನಪ್ಪ ಅಂತಂದರೆ ಮೊಬೈಲಲ್ಲೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಮ್ಮ ಒಂದು ಬ್ಲಾಗ್ ಅಥವಾ ನಮ್ಮ ಒಂದು ವೆಬ್ಸೈಟ್ ಏನಿರಬೇಕು, ಮೊಬೈಲ್ ಫ್ರೆಂಡ್ಲಿ ಆಗಿರಬೇಕು ಅಂತಂದರೆ, ಸೊ ಆ ಥರ ಇತ್ತಂತಂದರೆ ನಮಗೆ ಜಾಸ್ತಿ ಬರುತ್ತೆ. ಸೊ ಮೊಬೈಲ್ ಫ್ರೆಂಡ್ಲಿ ಯೂಸ್ ಮಾಡಬೇಕು. ನೀವು ಥೀಮ್ ಯಾವುದೇ ಯೂಸ್ ಮಾಡಲಿ, AMP ಅಂತ ಒಂದು ಪ್ಲಗಿನ್ ಬರುತ್ತೆ. ಸೊ ಆ ಪ್ಲಗಿನನ್ನು ಯೂಸ್ ಮಾಡಿಕೊಂಡು ನೀವೇನಂತಂದರೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಥವಾ ಬ್ಲಾಗನ್ನು ನೀವೇನು ಮಾಡೋದು, ಈಸಿಯಾಗಿ AMP ಅಂದರೆ ಮೊಬೈಲ್ಗೆ ಆಪ್ಟಿಮೈಸೇಷನ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಫಿಕ್ಸ್ ಬ್ರೋಕನ್ ಲಿಂಕ್ಸ್.
ಸೊ ಬ್ರೋಕನ್ ಲಿಂಕ್ಸ್ಗಳನ್ನು ನೀವು ಇದು ಮಾಡ್ಕೋಬೋದು ಏನಂತಂದರೆ ಕೆಲವೊಂದು ಬ್ರೋಕನ್ ಲಿಂಕ್ಸ್ ಬರುತ್ತೆ ಅದರಲ್ಲಿ. ಸೊ ನೀವು ಸರ್ಚ್ ಕನ್ಸೋಲಲ್ಲಿ ನೋಡಿರ್ತೀರಾ, ಅಂದರೆ ಇಂಡೆಕ್ಸ್ಡ್ ನಾಟ್ ರ್ಯಾಂಕ್ಡ್ ಅಂತ ಬರುತ್ತೆ, ಇಲ್ಲ ಅಂತಂದರೆ ನಾಟ್ ಇಂಡೆಕ್ಸ್ಡ್ ಅಂತ ಬರುತ್ತೆ. ಸೊ ಇದೆಲ್ಲ ಬರುತ್ತೆ, ಅದೆಲ್ಲ ಏನಪ್ಪ ಅಂತಂದರೆ ಬ್ರೋಕನ್ ಲಿಂಕ್ಸ್ ಅಂತಲೇ ಕರಿತೀವಿ. ಸೊ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಸೆಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸೆಕ್ಯೂರ್ ಯುವರ್ ಸೈಟ್ ವಿತ್ HTTPS. ಸೊ ಇದೇನಂತಂದರೆ SSL ಸರ್ಟಿಫಿಕೇಟ್ ಬಗ್ಗೆ ಬರುತ್ತೆ. ಸೊ ಇದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ SSL ಇತ್ತಂದರೆ ಮಾತ್ರ ನಮ್ಮ ಒಂದು ಬ್ಲಾಗ್ ಅಥವಾ ನಮ್ಮ ಒಂದು ವೆಬ್ಸೈಟ್ ಏನಿರುತ್ತೆ ಸೆಕ್ಯೂರ್ ಆಗಿರುತ್ತೆ. ಸೊ SSL ಸರ್ಟಿಫಿಕೇಟ್ ಅಂತ ಇವಾಗ ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ, ನಿಮಗೆ ಗೊತ್ತಿರೋವಂಥದ್ದೇ. ಸೊ ಹೋಸ್ಟಿಂಗರ್ ಯೂಸ್ ಮಾಡ್ತಿದ್ದೀರಪ್ಪ ಅಂತಂದರೆ ಲೈಫ್ ಟೈಮಲ್ಲಿ SSL ನಿಮಗೆ ಫ್ರೀಯಾಗಿ ಕೊಡ್ತಾರೆ. ನೆಕ್ಸ್ಟು ಆಪ್ಟಿಮೈಸ್ ಯುವರ್ ಸೈಟ್ ಸ್ಟ್ರಕ್ಚರ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದು ಏನಪ್ಪ ಅಂತಂದರೆ ನಿಮ್ಮ ಪೇಜಸ್ ಮತ್ತು ಪೋಸ್ಟ್ಗಳು ಕ್ಲಿಯರ್ ಮತ್ತು ಅಂದರೆ ಏನಾಗಿರಬೇಕಪ್ಪ ಅಂತಂದರೆ ಸ್ಟ್ರಕ್ಚರ್ಡ್ ಆಗಿ ಇರಬೇಕು. ಸೊ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಆರ್ಗನೈಸ್ ಕಂಟೆಂಟ್ ವಿತ್ ಕ್ಯಾಟಗರೀಸ್ ಆ್ಯಂಡ್ ಟ್ಯಾಗ್ಸ್. ಸೊ ನಿಮ್ಮ ಒಂದು ಕಂಟೆಂಟ್ ಏನಿರಬೇಕು ಕ್ಯಾಟಗರಿ ಮಾಡಬೇಕು, ಅದಕ್ಕೆ ನೀವು ಟ್ಯಾಗ್ಸ್ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು URL ಏನಿರುತ್ತಲ್ಲ, ಸೊ ನಿಮ್ಮ ಒಂದು ಪೋಸ್ಟ್ದು URL ಇರುತ್ತೆ, ಜಾಸ್ತಿ ಲೆಂತ್ ಹಾಕೋದಕ್ಕೆ ಹೋಗಬೇಡಿ, ಶಾರ್ಟ್ ಲೆಂತ್ ಇರೋ ಥರ ಪ್ಲ್ಯಾನ್ ಮಾಡಿ. ನೆಕ್ಸ್ಟು ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಕಂಪ್ಲೀಟಾಗಿ ಹಾಕಬೇಕಾಗತ್ತೆ. ನೆಕ್ಸ್ಟು ಗೂಗಲ್ ಸರ್ಚ್ ಕನ್ಸೋಲನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಅದರಲ್ಲಿ ನಾವೇನಪ್ಪ ಅಂತಂದರೆ ನಮ್ಮ ಒಂದು ಸೈಟು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಸೊ ಎಷ್ಟು ವಿಸಿಟ್ಸ್ ಇದೆ, ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ, ಸೊ ಏನೇನೆಲ್ಲ ಸರ್ಚ್ ಮಾಡ್ತಿದ್ದಾರೆ, ಯಾವ್ಯಾವ ಕೀವರ್ಡ್ಸಲ್ಲಿ ಸರ್ಚ್ ಮಾಡ್ತಿದ್ದಾರೆ, ಅದನ್ನೆಲ್ಲ ನಾವು ಅಲ್ಲಿ ಸರ್ಚ್ ಕನ್ಸೋಲಲ್ಲಿ ನೋಡ್ಬೋದು. ಸೊ ಅದ್ರ ಮುಖಾಂತರ ನಾವೇನಪ್ಪ ಅಂತಂದರೆ ನಮ್ಮ ಒಂದು ಬ್ಲಾಗನ್ನು ನೆಕ್ಸ್ಟ್ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದಿಷ್ಟು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಲಾಗು ಗೂಗಲ್ ಸರ್ಚ್ ಅಥವಾ ಯಾವುದೇ ಒಂದು ಸರ್ಚ್ ಇಂಜಿನ್ ರಿಸಲ್ಟ್ಸಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ಸೊ ಟೆಕ್ನಿಕಲ್ SEO ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕೀಮಾ ಮಾರ್ಕಪ್ ಅಂತ ಬರುತ್ತೆ, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಳೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಸ್ಕೀಮಾ ಮಾರ್ಕಪ್ಪನ್ನು ಯಾವ ಥರ ಮಾಡೋದು ಅಂತ. ಸೊ ಅದನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ. ಸೊ ಇವತ್ತಿನ ವಿಡಿಯೋ ಇಷ್ಟು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.